ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ನಾನು ಎಂಸಿ ಗುರುಶಾಂತಪ್ಪ. ಸುದ್ದಿಗಳ ವಿವರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ನಾಯಕರಾಗದೆ ಎಲ್ಲರಿಗೂ ನಾಯಕರಾಗಿದ್ದರು ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಧನಂಜಯ ತಿಳಿಸಿದರು. ಅವರು ಮಂಗಳವಾರ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿಯ ಸಂಯುಕ್ತಾಶ್ರಯದಲ್ಲಿ ನಡೆದ ಡಾಕ್ಟರ್ ಬಾಬು ಜಗಜೀವನರಾವ್ ಅವರ 119ನೇ ಜಯಂತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಸಮಾರಂಭದಲ್ಲಿ ಉಪನ್ಯಾಸ ನೀಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟವು ದಲಿತರು, ಮಹಿಳೆಯರು, ಕಾರ್ಮಿಕರು, ರೈತರು, ಸಾರಿಗೆ ಸಂಪರ್ಕ, ರಕ್ಷಣಾ ವ್ಯವಸ್ಥೆ ಸೇರಿದಂತೆ ಎಲ್ಲ ರಂಗದಲ್ಲೂ ಮುಂಚೂಣಿಯಲ್ಲಿತ್ತು ಎಂದರು. ಅತಿಥಿಯಾಗಿದ್ದ ಬಿಇಒ ಶಬಾನಾ ಅಂಜುಮ್ರವರು ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವು ಜಗತ್ತಿನ ಅತಿ ದೊಡ್ಡ ಸಂವಿಧಾನವಾಗಿದೆ. ಸಂವಿಧಾನದಿಂದ ಹೆಣ್ಣು ಮಕ್ಕಳಿಗೆ ಸಮಾನತೆ ಸಿಕ್ಕಿದೆ ಎಂದರು. ತಹಸೀಲ್ದಾರ್ ಡಾಕ್ಟರ್ ನೂರುಲ್ ಹುದಾ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸಿಪಿಐ ಗುರುದತ್ ಕಾಮತ್, ಜಿಲ್ಲಾ ಎಸ್ಸಿ ಹಾಗೂ ಎಸ್ಟಿ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯ ಶೆಟ್ಟಿಕೊಪ್ಪ ಎಂ ಮಹೇಶ್, ಕೊಪ್ಪ ಎಪಿಎಂಸಿ ಸದಸ್ಯ ಎಚ್ಎಂ ಶಿವಣ್ಣ, ಕೆಪಿಸಿಸಿ ಸದಸ್ಯರಾದ ಅಂಜುಮ್, ಸಮೀರಾ ನೈಮ್, ಡಿಎಸ್ಎಸ್ ಮುಖಂಡರಾದ ಡಿ ರಾಮು, ಪವಿತ್ರ, ಪಿಕಪ್ ಚಂದ್ರು ಇದ್ದರು. ಇದಕ್ಕೂ ಮೊದಲು ಬಾಬು ಜಗಜೀವರಾಮ್ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅತಿಥಿಗಳು ಪುಷ್ಪಾರ್ಚನೆಯನ್ನು ಮಾಡಿದರು. ಎಚ್ಎಂ ಶಿವಣ್ಣ ಪ್ರಾರ್ಥಿಸಿದರು. ಅಶ್ವಿನಿ ಸ್ವಾಗತಿಸಿದರು. ನಿರಂಜನ ಮೂರ್ತಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಆದಾಯ ಮಾಡಿಕೊಳ್ಳುವಂಥ ಜನರೇ ಜಾಸ್ತಿ. ಇವರು ಎಲ್ಲದಕ್ಕೂ ಮಾಸ್ಟರ್ ಮೈಂಡ್. ಆ ಸಂದರ್ಭದಲ್ಲಿ 19ನೇ ಶತಮಾನದಲ್ಲಿ ಇಂಥದಕ್ಕೆ ಅಲ್ಲ ಅಂತಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇವರು ದಲಿತ ನಾಯಕ ಅಂತ ಪಟ್ಟ ಕಟ್ಟಿರೋದೇ ಒಂದು ದುರದೃಷ್ಟಕರ, ಬಹಳ ದುರದೃಷ್ಟಕರ ಬಂಧುಗಳೇ. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ಅಂಬೇಡ್ಕರ್ ದಲಿತ ನಾಯಕ ಅಲ್ಲ, ಎಲ್ಲ ವರ್ಗಗಳ ನಾಯಕ. ಅದಕ್ಕೆ ಪುರಾವೆಗಳು ಸಾವಿರಾರಿದ್ದಾವೆ. ಅಂಬೇಡ್ಕರ್ ಅಂದರೆ ಯಾರು, ಅಂಬೇಡ್ಕರ್ ಎಲ್ಲಿ ಹುಟ್ಟಿದ್ರು, ಏನು ಹೋರಾಟ ಮಾಡಿದ್ರು, ಹೇಗೆ ಹೋರಾಟ ಮಾಡಿದ್ರು, ಏನೆಲ್ಲ ಅನುಭವಿಸಿದ್ರು, ಇವೆಲ್ಲ 1944 ಏಪ್ರಿಲ್ 14ರಂದು ಮುಂಬೈ ವಿಕ್ಟೋರಿಯಾ ಡಾಕ್ ಬಂದರಿನಲ್ಲಿ ಸ್ಲೈಕಿನ್ ಎಂಬ ಹಡಗಿನಲ್ಲಿ ಸ್ಫೋಟಕ ಸಾಮಗ್ರಿಗಳು ಸಾಗಿಸುತ್ತಿದ್ದಾಗ ಬೆಂಕಿ ತಗುಲಿದ್ದು, ಆ ಸಂದರ್ಭದಲ್ಲಿ ಬೆಂಕಿ ನಂದಿಸಲು ತೆರಳಿದ್ದ ಅಗ್ನಿಶಾಮಕ ಅಧಿಕಾರಿ ಹಾಗೂ ಸಿಬ್ಬಂದಿಗಳಲ್ಲಿ 67 ಜನರು ಮೃತಪಟ್ಟಿದ್ದು, ಇವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ರಾಷ್ಟ್ರದಾದ್ಯಂತ ಅಗ್ನಿಶಾಮಕ ಸೇವಾ ಸಪ್ತಾಹ ಆಚರಿಸಲಾಗುತ್ತಿದೆ ಎಂದು ಅಗ್ನಿಶಾಮಕ ದಳದ ಠಾಣಾಧಿಕಾರಿ ದೇವೇಂದ್ರ ನಾಯಕ್ ತಿಳಿಸಿದರು. ಅವರು ಮಂಗಳವಾರ ಅಗ್ನಿಶಾಮಕ ಠಾಣಾ ಕಚೇರಿಯಲ್ಲಿ ಅಗ್ನಿಶಾಮಕ ಸೇವಾ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು. ಅಗ್ನಿಶಾಮಕ ಸೇವಾ ಸಪ್ತಾಹದಲ್ಲಿ 7 ದಿನಗಳ ಕಾಲ ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳು, ಪೆಟ್ರೋಲ್ ಬಂಕ್, ಆಸ್ಪತ್ರೆ, ಗ್ರಾಮಗಳಿಗೆ ತೆರಳಿ ಅಗ್ನಿ ಆಕಸ್ಮಿಕದ ಬಗ್ಗೆ ಅರಿವು ಮೂಡಿಸಲಾಗುವುದು. ಕರಪತ್ರಗಳನ್ನು ಹಂಚಿ ಉಪನ್ಯಾಸ ಹಾಗೂ ಪ್ರಾತ್ಯಕ್ಷಿಕೆ ನಡೆಸಿ ಅರಿವು ಮೂಡಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಪ್ರಮುಖರಾದ ಡಿಕೆ ಸಂತೋಷ್ ಕುಮಾರ್, ಪಿ ರಮೇಶ್, ಅಗ್ನಿಶಾಮಕ ಚಾಲಕ ಪ್ರವೀಣ್ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ 1944ರಲ್ಲಿ ಮೃತಪಟ್ಟಿದ್ದ 67 ಜನ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಶಾಂತಿಯನ್ನು ಕೋರಿ 2 ನಿಮಿಷಗಳ ಕಾಲ ಮೌನಾಚರಣೆಯನ್ನು ನಡೆಸಲಾಯಿತು. ನಂತರ ಬಿಎಚ್ ಕೈಮರ ಶಾಂತಿ ಭವನಕ್ಕೆ ತೆರಳಿ ಸಾರ್ವಜನಿಕರಿಗೆ ಕರಪತ್ರ ವಿತರಿಸಿ ಅಗ್ನಿ ಅನಾಹುತದಿಂದ ಉಂಟಾದಾಗ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಬಗ್ಗೆ ಮಾಹಿತಿ ನೀಡಲಾಯಿತು. ಬುಧವಾರ ಶೆಟ್ಟಿಕೊಪ್ಪದ ಗ್ರಂಥಾಲಯದಲ್ಲಿ ನಡೆಯುತ್ತಿದ್ದ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಪ್ರಮುಖ ಅಗ್ನಿಶಾಮಕ ಡಿಕೆ ಸಂತೋಷ್ ಕುಮಾರ್ ಮಕ್ಕಳಿಗೆ ಅಗ್ನಿ ಆಕಸ್ಮಿಕ ಉಂಟಾದಾಗ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಬೆಂಕಿ ಡೈರೆಕ್ಷನ್ ಮಾಡಿ ಅಂತೀರಾ ಇದೇನಾಗಿದೆ ಅಂದ್ರೆ ಕೆಮಿಕಲ್ ಪೌಡರ್ ಬರುತ್ತೆ, ಸ್ವಂತ ಒಂದು ಈ ಬೂದಿ ತರ ಪೌಡರ್ ಬರುತ್ತಲ್ಲ, ಆ ರೀತಿ ಹಾರುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ನಾವು ಆಪರೇಟ್ ಮಾಡಿ ಇದನ್ನ ಖಾಲಿಯಾಗಿದೆ, ಹಾಗಾಗಿದ್ರೆ ಬರೋಲ್ಲ. ಇದನ್ನ ಆಪರೇಟ್ ಮಾತ್ರ ಮೆಥಡ್ ಮಾತ್ರ ಇದೇ ರೀತಿ, ಆಯ್ತಾ? ಆದಷ್ಟು ಸಣ್ಣ ಬೆಂಕಿ ಹತ್ರ ಹೋಗಿ ಆಪರೇಟ್ ಮಾಡಬೇಕು. ಅದನ್ನು ಸಿಗೋಟು ತೋರಿಸ್ತೀನಿ ಹೇಗೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಾಜದ ಆಶಯವನ್ನು ಹೊಂದಿದ್ದರು ಎಂದು ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಎಲ್ ಶೆಟ್ಟಿ ಹೇಳಿದರು. ಅವರು ಮಂಗಳವಾರ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಾಂಗ್ರೆಸ್ ನಗರ ಘಟಕ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ತಾವು ಅನುಭವಿಸಿದ ನೋವನ್ನು
ತನ್ನ ಸಮುದಾಯದವರು ಅನುಭವಿಸಬಾರದೆಂದು ಶ್ರಮಿಸಿದವರು ಎಂದರು. ನಾಗಲಾಪುರ ಬೂತ್ ಕಾಂಗ್ರೆಸ್ ಅಧ್ಯಕ್ಷ ಭಾಷಾ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜುಬೇದಾ, ನಾಗಲಾಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗಂಗಾಧರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಶ್ರೀಧರ ಪಾನಿ, ವಾಲ್ಮೀಕಿ ಸಂಘದ ಅಧ್ಯಕ್ಷ ಮಂಜುನಾಥ್, ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಕಳ್ಳಿಕೊಪ್ಪ ಮಣಿ, ಮುಖಂಡರುಗಳಾದ ಸೈಯದ್ ವಸೀಂ, ಸುನಿಲ್ ಕುಮಾರ್, ಶರತ್ ಶೆಟ್ಟಿ, ಶಿವು, ಅಬ್ದುಲ್ ಗಫಾರ್, ಪ್ರಭು, ಸುಲ್ತಾನ್, ಇಮ್ರಾನ್, ಸುರೇಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಲಾಯಿತು. ನರಸಿಂಹರಾಜಪುರ ಪಟ್ಟಣದ ಸುಂಕದಕಟ್ಟೆ ಸಮೀಪ ಇರುವ ಅಂಬೇಡ್ಕರ್ ನಗರದಲ್ಲಿ ಮಂಗಳವಾರ ದಲಿತ ಸಂಘರ್ಷ ಸಮಿತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಡಿ ರಾಮು, ವಾಲ್ಮೀಕಿ ಸಂಘದ ಶ್ರೀನಿವಾಸ್, ನಗರದ ಮುಖಂಡರಾದ ಪಿಕಪ್ ಚಂದ್ರು, ಮಹಿಳಾ ಘಟಕದ ಅಧ್ಯಕ್ಷೆ ಪವಿತ್ರ, ಮುಖಂಡರುಗಳಾದ ಮಂಜುನಾಥ್, ಮೃತ್ಯುಂಜಯ, ಮುಕುಂದ, ರಂಗನಾಥ್, ವಿಮಲಾ, ರಾಘು, ಚಂದ್ರು, ಸ್ಥಳೀಯ ಮಕ್ಕಳು ಭಾಗವಹಿಸಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಯಿತು. ವಂದನೆಗಳು.